ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ವೈ ಡಸ್ IVF ಸೈಕಲ್ ನೀಡ್ಸ್ ಮೋರ್ ನಂಬರ್ ಆಫ್ ಎಂಬ್ರಿಯೋಸ್ ಅಂತಂದರೆ, ಒಂದು IVF ಸೈಕಲಲ್ಲಿ ತುಂಬ ಎಂಬ್ರಿಯೋಸ್ನ ಯಾಕೆ ಕಲೆಕ್ಟ್ ಮಾಡ್ಕೊತಾರೆ ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಯಾರಾದರೂ ಹೇಳ್ತಾ ಇರುವಾಗ ಕೇಳಿಸ್ಕೊಳ್ಳಿ. ನನಗೆ 24 ಎಗ್ಗನ್ನು ಕಲೆಕ್ಟ್ ಮಾಡಿದರೆ ನನಗೆ 24 ಎಗ್ಸ್ ತುಂಬ ಚೆನ್ನಾಗಿರೋ 24 ಎಗ್ಸ್ ಬಂದಿತ್ತು. ಆ ಎಲ್ಲ ಎಗ್ಸ್ನೂ ಕಲೆಕ್ಟ್ ಮಾಡಿದ್ದಾರೆ ಅಂತಂತೇಳಿ ಹೇಳ್ತಾರೆ. ಓಕೆ, ಎಗ್ ಪಿಕಪ್ ಮಾಡಿದ್ದಾರೆ ಅಂತಂತ ಹೇಳ್ತಾರೆ. ಈ ಥರ ಸುಮಾರಷ್ಟು ಜನಕ್ಕೆ ಮಲ್ಟಿಪಲ್ ಎಗ್ಸ್ನ ಕಲೆಕ್ಟ್ ಮಾಡಿರ್ತಾರೆ. ಸೊ ಪ್ರತಿಯೊಂದು ಎಗ್ಗೂ ಎಂಬ್ರಿಯೋ ಆಯಿತು ಅಂತಂತಂದರೆ ಒಂದು ಎಂಬ್ರಿಯೋ ಸಾಕು. ಒಂದು ಎಗ್ಗಿಂದ ಒಂದು ಎಂಬ್ರಿಯೋ ಆದಮೇಲೆ ಒಂದು ಮಗುಗೆ ಒಂದು ಎಂಬ್ರಿಯೋ ಸಾಕು, ಒಂದು ಮಗು ಹುಟ್ಟೋದಕ್ಕೆ ಅಂತಂದಮೇಲೆ ಯಾಕೆ ಅಷ್ಟೊಂದು ಎಗ್ಗಾಗಲಿ ಅಷ್ಟೊಂದು ಎಂಬ್ರಿಯೋಸ್ನ ಫಾರ್ಮ್ ಮಾಡ್ತಾರೆ ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಮತ್ತೆ ತಡ ನೋಡೋಣ ಬನ್ನಿ. ಯಾಕೆ IVF ಸೈಕಲಲ್ಲಿ ತುಂಬ ಜಾಸ್ತಿ ನಂಬರ್ ಆಫ್ ಎಂಬ್ರಿಯೋಸ್ನ ಯಾಕೆ ಇಟ್ಕೊತಾರೆ? ಒಂದು ಮಗುಗೆ ಒಂದು ಎಂಬ್ರಿಯೋ ಈಸ್ ಇನಫ್ ಅಂತಂದಮೇಲೆ ಯಾಕೆ ಮೋರ್ ನಂಬರ್ ಆಫ್ ಎಂಬ್ರಿಯೋಸ್ನ ಇಟ್ಕೊತಾರೆ ಅಂತಂತಂದರೆ, ಎವ್ರಿ ಎಂಬ್ರಿಯೋ ಕಾಂಟ್ ಮೇಕ್ ಇಟ್ ಅಂತಂದರೆ, ದೋ ಇಟ್ ಈಸ್ ಗುಡ್ ಲುಕ್ಕಿಂಗ್ ಅಂತಂತಂದರೆ ನೋಡೋದಕ್ಕೆ ತುಂಬ ಪರ್ಫೆಕ್ಟ್ ಆಗಿರೋ ಎಂಬ್ರಿಯೋ ಆಗಿದ್ದು, ಬೆಸ್ಟೆಸ್ಟ್ ಕ್ಲಿನಿಕಲ್ಲಿ ಟ್ರಾನ್ಸ್ಫರ್ ಮಾಡಿದ್ದು ಆ್ಯಂಡ್ ಯಂಗೆಸ್ಟ್ ಕಪಲಿಂದ ಮಾಡಿರೋ ಅಂತಹ ಎಂಬ್ರಿಯೋ ಆಗಿದ್ರೂ ಕೂಡ ಪ್ರತಿ ಎಂಬ್ರಿಯೋ ಮಗು ಆಗಿ ಡೆವಲಪ್ ಆಗೋದಿಲ್ಲ, ಇಂಪ್ಲಾಂಟ್ ಆಗೋದಿಲ್ಲ, ಡೆವಲಪ್ ಆಗೋದಿಲ್ಲ. ಓಕೆ, ಸೊ ಹಾಗಾಗಿ ಡಾಕ್ಟರ್ಸ್ ಏನು ಮಾಡ್ತಾರೆ, ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ರಿಟ್ರೈವ್ ಮಾಡ್ಕೊತಾರೆ ಎಂಬ್ರಿಯೋಸ್ನ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಎಂಬ್ರಿಯೋಸ್ನ ಫಾರ್ಮ್ ಮಾಡಿ ರೆಡಿ ಇಟ್ಕೊಂಡಿರ್ತಾರೆ. ಆ ರೆಡಿ ಮಾಡಿ ಏನು ಸ್ಟೋರ್ ಮಾಡಿರ್ತಾರಲ್ಲ ಅದನ್ನು ಎಂಬ್ರಿಯೋ ಬ್ಯಾಂಕಿಂಗ್ ಅಂತ ಕರೀತಾರೆ. ಓಕೆ, ಈ ಎಂಬ್ರಿಯೋ ಬ್ಯಾಂಕಿಂಗ್ ಅಂತಂದರೆ ಏನು ಅಂತಂದರೆ, ಈಗ ನನಗೆ ಎಗ್ಸ್ ನಂಬರ್ ಆಫ್ ಎಗ್ಸ್ ಆಗಿರಬಹುದು, ಅಥವಾ ನನ್ನ ಏಜ್ ಡಿಪೆಂಡ್ ಆಗಿರಬಹುದು, ಅಥವಾ ನನ್ನ ಓವರಿಯನ್ ರಿಸರ್ವ್ ಕಮ್ಮಿ ಇರಬಹುದು. ಯಾವುದೇ ಪರ್ಟಿಕ್ಯುಲರ್ ರೀಸನ್ನಿಂದ ನನಗೆ ಸ್ಟಿಮ್ಯುಲೇಷನ್ ಹಾರ್ಮೋನ್ಸ್ ಕೊಟ್ಟವಾಗ ನಂಬರ್ ಆಫ್ ಎಗ್ಸ್ ಚೆನ್ನಾಗಿ ಬಂದಿಲ್ಲ, ಸೋ ಮೆನಿ ನಂಬರ್ ಆಫ್ ಎಗ್ಸ್ ಬಂದಿಲ್ಲ ಅಂತಂದವಾಗ ತಿರ್ಗಾ ಮಾಡ್ತಾರೆ. ಓಕೆ, ಇದರಿಂದ ಎಗ್ ರಿಟ್ರೈವಲ್ ಜಾಸ್ತಿ, ನಂಬರ್ ಆಫ್ ರಿಟ್ರೈವಲ್ಸ್ ಜಾಸ್ತಿ ತೊಗೋತಾರೆ. ಜಾಸ್ತಿ ಮಾಡಿದವಾಗ ಜಾಸ್ತಿ ಈ ಸೈಕಲಲ್ಲಿ ಒಂದು ಸತಿ ಸ್ಟಿಮ್ಯುಲೇಟ್ ಮಾಡಿದವಾಗ ಒಂದು 5-6 ಎಗ್ ಬಂದಿದೆ, ನೆಕ್ಸ್ಟು ಮತ್ತೆ ಸ್ಟಿಮ್ಯುಲೇಟ್ ಮಾಡಿದವಾಗ ಮತ್ತೆ ಎಗ್ಸ್ ಬಂದಿದೆ. ಅದನ್ನಷ್ಟು ಕಲೆಕ್ಟ್ ಮಾಡಿ ಇಟ್ಕೊಂಡು ಅದನ್ನು ಸ್ಪರ್ಮ್ ಜೊತೆಗೆ ಮಿಕ್ಸ್ ಮಾಡಿ ಆಮೇಲೆ ಎಂಬ್ರಿಯೋಸ್ ಏನು ಫಾರ್ಮ್ ಆಗುತ್ತಲ್ಲ ಆ ಎಂಬ್ರಿಯೋಸ್ನ ಸ್ಟೋರ್ ಮಾಡಿ ಇಟ್ಕೊತಾರೆ. ಓಕೆ, ಸೊ ಒಂದು ಸತಿ ಸ್ಟಿಮ್ಯುಲೇಷನ್ ಮಾಡಿ ಎಗ್ ರಿಟ್ರೈವಲ್ ಫುಲ್ ಕಂಪ್ಲೀಟ್ ಮಾಡಿ ಆಮೇಲೆಯಿಂದ ಫ್ರೀಸ್ ಮಾಡಿ ಇಟ್ಕೊಂಡು ಅದು ಆದ ಮೇಲೆ ವಿಚ್ ಈಸ್ ದ ಬೆಸ್ಟ್ ಫ್ರಮ್ ದ ಎಂಬ್ರಿಯೋ ಬ್ಯಾಂಕ್ ಅದನ್ನು ತಗೊಂಡು ನಮ್ಮ ಯೂಟ್ರಸ್ಸಿಗೆ ಹಾಕ್ತಾರೆ. ಓಕೆ, ಸೊ ಯಾಕೆ ಅಂತಂತಂದರೆ ಪ್ರತಿಯೊಬ್ಬರು ಬಾಡಿ ಡಿಫ್ರೆಂಟ್ ಆಗಿರೋದ್ರಿಂದ ನಾನು ಬರೀ ಕೆಲವು ಎಗ್ಸ್ನ ಎಂಬ್ರಿಯೋಸ್ನ ಫಾರ್ಮ್ ಮಾಡ್ಬೋದು, ಇನ್ನೊಬ್ಬರು ಜಾಸ್ತಿ ಮಾಡ್ಬೋದು, ಇನ್ನೊಬ್ಬರು ಸ್ವಲ್ಪ ಮಾಡ್ಬೋದು. ಲೈಕ್ ಅಂಡರ್ 35 ಏಜ್ ಇದ್ದವರು 4 to 6 ಎಂಬ್ರಿಯೋಸ್ನ ಫಾರ್ಮ್ ಮಾಡ್ಬೋದು ಒಂದು ಸತಿ, ಆಯಿತಾ. ಆ್ಯಂಡ್ 35 to 38 ಏಜ್ ಇದ್ದವರು 2 to 4 ಎಂಬ್ರಿಯೋಸ್ನ ಫಾರ್ಮ್ ಮಾಡ್ಬೋದು. 39 to 42 ಏಜಲ್ಲಿ ಇದ್ದಂಥವ್ರು 1 or 2 ಎಂಬ್ರಿಯೋಸ್ನ ಮಾತ್ರ ಮಾಡ್ಬೋದು. ಓವರ್ 42 ಇದ್ದಂಥವರು 1 or ನಥಿಂಗ್. ಓಕೆ, ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಏಜ್ ಆ್ಯಂಡ್ ಮೋಸ್ಟ್ ಆಫ್ ದಿ ಪೀಪಲ್ ಹೂ ಗೋ ಫಾರ್ IVF ಆರ್ ಹೈಯರ್ ಎಂಡ್. ಓಕೆ, ಏಜಲ್ಲಿ ತುಂಬ ಜಾಸ್ತಿ ಇರೋಂಥವ್ರು. ಸೊ ಅಂಥವ್ರಿಗೆ ನಂಬರ್ ಆಫ್ ಎಂಬ್ರಿಯೋಸು ಯೂಶ್ವಲ್ ಆಗಿ ಕಮ್ಮಿ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಂಬರ್ ಆಫ್ ರಿಟ್ರೈವಲ್ಸ್ ಜಾಸ್ತಿ ಮಾಡಿಬಿಟ್ಟು ಎಷ್ಟು ಪಾಸಿಬಲ್ ಇದೆ ಅಷ್ಟು ಎಂಬ್ರಿಯೋಸ್ನ ಮಾಡಿ ಫಾರ್ಮ್ ಮಾಡಿ ಇಟ್ಕೊಂಡು ಆಮೇಲೆ ಅದನ್ನು ನಮ್ಮ ಯೂಟ್ರಸ್ಸಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಮಲ್ಟಿಪಲ್ ಎಂಬ್ರಿಯೋಸ್ ಇದ್ದವಾಗ ಮಲ್ಟಿಪಲ್ ಚಾನ್ಸಸ್ ಇರುತ್ತೆ ನಮ್ಮ ಯೂಟ್ರಸ್ಗೆ ಎಂಬ್ರಿಯೋ ಹಾಕ್ಬೋದು. ಒಂದು ಸತಿ ರೆಡಿ ಮಾಡಿ ಎಂಬ್ರಿಯೋಸ್ನ ಇಟ್ಕೊಂಡಾದಮೇಲೆ ಈ ಸೈಕಲಲ್ಲಿ 2 ಬೆಸ್ಟ್ ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ಸಕ್ಸಸ್ ಆದರೆ ಮೋರ್ ದೆನ್ ಇನಫ್. ಓಕೆ, ಸಕ್ಸಸ್ ಆಗಿಲ್ಲ ಅಂತಂದರೆ ನೆಕ್ಸ್ಟ್ ಸೈಕಲಲ್ಲಿ ಮತ್ತೆ ತಿರ್ಗಾ ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ಏನಂದರೆ ಪ್ರತಿ ಸತಿ ಸ್ಟಿಮ್ಯುಲೇಷನ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಹಾರ್ಮೋನ್ಸ್ನ ಕೊಟ್ಟು ಸ್ಟಿಮ್ಯುಲೇಟ್ನ ಮಾಡಿ ನಮ್ಮ ಬಾಡಿ ರಿಯಾಕ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗೆ ಆಗದೇ ಇರೋ ಹಾಗೆ, ಓವರ್ ಸ್ಟಿಮ್ಯುಲೇಷನ್ ಆಗದೇ ಇರೋ ಹಾಗೆ ಮಾಡೋದಕ್ಕೋಸ್ಕರನೇ ಈ ಮೆಥಡ್ನ ಮಾಡ್ಕೊತಾರೆ. ಓಲ್ಡರ್ ಕಪ್ಪಲ್ ಯಾವಾಗ IVFಗೆ ಹೋಗ್ತಾರೆ ಅಂಥವ್ರಿಗೆ ಏನು ಮಾಡ್ತಾರೆ ಡಾಕ್ಟರ್ಸ್ ಅಂತಂತಂದರೆ, ಮಲ್ಟಿಪಲ್ ರಿಟ್ರೈವಲ್ ಮಾಡ್ತಾರೆ. ಅಂದರೆ ಎಗ್ಸ್ನ ಕಲೆಕ್ಟ್ ಮಾಡೋದು ಒಂದು ಸತಿ ಸ್ಟಿಮ್ಯುಲೇಟ್ ಮಾಡಿದವಾಗ ನಿಮಗೆ ಎಷ್ಟು ಒಂದು 5-6 ಎಗ್ಸ್ ಬಂತು ಅಂತಂದರೆ ಮೋರ್ ದೆನ್ ಇನಫ್ ಅಂತ
ದೇ ವಿಲ್ ಗೋ ಫಾರ್ ನೆಕ್ಸ್ಟ್ IVF ಪ್ರಾಸೆಸ್ ಡೈರೆಕ್ಟ್ಲಿ. ಓಕೆ, ಬಟ್ ಯಾವಾಗ ಸ್ಟಿಮ್ಯುಲೇಟ್ ಮಾಡಿದವಾಗ ವೆನ್ ಯು ಕಾಂಟ್ ಪ್ರೊಡ್ಯೂಸ್ ಮೋರ್ ನಂಬರ್ ಆಫ್ ಎಗ್ಸ್ ಅಂತಂದವಾಗ ಏನು ಮಾಡ್ತಾರೆ, ಮಲ್ಟಿಪಲ್ ರಿಟ್ರೈವಲ್ ಮಾಡ್ತಾರೆ, ಮಲ್ಟಿಪಲ್ ಸ್ಟಿಮ್ಯುಲೇಷನ್ ಮಾಡ್ತಾರೆ. ಓಕೆ, ಇದು ಯಾಕೆ ಮಾಡ್ತಾರೆ ಅಂತಂದರೆ ಟು ಕಲೆಕ್ಟ್ ಆಸ್ ಮಚ್ ಆಸ್ ಪಾಸಿಬಲ್. ಓಕೆ, ಸೋ ಮೆನಿ ಎಂಬ್ರಿಯೋಸ್ನ ಕಲೆಕ್ಟ್ ಮಾಡಿದ್ರೆ ನಿಮ್ಮ ಯೂಟ್ರಸ್ಸಿಗೆ ಹಾಕೋಕ್ಕೆ ಅವ್ರ ಹತ್ರ ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಓಕೆ, ಒಂದು 4A ಇದೆ, ಒಂದು 3A ಇದೆ, ಒಂದು ಫಸ್ಟ್ ಸೈಕಲಲ್ಲಿ ಒಂದು 4A ಆ್ಯಂಡ್ ಇನ್ನೊಂದು 3AA ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಎರಡು ಚೆನ್ನಾಗಿರೋ ಎಂಬ್ರಿಯೋಸ್ ಬಂದಿದೆ. ಆ್ಯಂಡ್ ನಾನು ಆಲ್ರೆಡಿ ಹೇಳಿದ ಹಾಗೆ ಸಪೋಸ್ ಯು ಆರ್ ಇನ್ 35 ಆರ್ ಅಂಡರ್ 35, ನೀವು 4 to 6 ಎಂಬ್ರಿಯೋಸ್ನ ಫಾರ್ಮ್ ಮಾಡಿರ್ತೀರ. ಓಕೆ, ಸೊ ಈಗ 4 ಎಂಬ್ರಿಯೋಸ್ ಫಾರ್ಮ್ ಆಗಿದೆ. 4 ಎಂಬ್ರಿಯೋನಲ್ಲಿ 2 ಚೆನ್ನಾಗಿದೆ, 4 ಗ್ರೇಡ್ ಇರೋ ಅಂತಹ ಎಂಬ್ರಿಯೋಸ್ ಇದೆ, ಇನ್ನೊಂದು 3 ಇದೆ, ಒಂದು 2 ಇದೆ, ಇನ್ನೊಂದು 4AB ಅಂತ ಇದೆ ಅಂತ ಅಂದ್ಕೊಳ್ಳಿ. ಸೊ 4 ಇದ್ದಂತಹ 2 ಎಂಬ್ರಿಯೋಸ್ ಇಸ್ ಗುಡ್ ಅಂತ, ದ ಬೆಸ್ಟ್ ಅಂತ. ಸೊ ಅದನ್ನು ಫಸ್ಟು ಹಾಕ್ತಾರೆ, ಈ ಉಳಿದಿದ್ದ 2ನ್ನ ಹಾಗೆ ಬಿಟ್ಬಿಡ್ತಾರೆ. ಓಕೆ, ಸೊ ಇದು ಒಂದು ಸೈಕಲ್ ಮುಗ್ದೋಯ್ತು ಆಯಿತಾ. ನೆಕ್ಸ್ಟ್ ಸೈಕಲಿಗೆ ಸಪೋಸ್ ಈ ಸೈಕಲ್ ನಿಮಗೆ ಫೇಲ್ ಆಗಿಬಿಟ್ರೆ ಮುಂದಿನ ಸೈಕಲಿಗೆ ಮತ್ತೆ ಏನು ಮಾಡಬೇಕು, ಮತ್ತೆ ನಿಮಗೆ ಸ್ಟಿಮ್ಯುಲೇಟ್ ಮಾಡಬೇಕು, ಹಾರ್ಮೋನ್ಸ್ ಕೊಡಬೇಕು, ಮತ್ತೆ ಎಗ್ ರಿಟ್ರೈವಲ್ ಮಾಡಬೇಕು. ಅದೆಲ್ಲ ಪ್ರೋಸೆಸ್ ಬದಲು ಫಸ್ಟ್ ಹಾಫ್ ಅಂದರೆ ರಿಟ್ರೈವಲ್ವರೆಗೂ ಏನು ಪ್ರೋಸೆಸ್ ಇರುತ್ತಲ್ಲ ಅದನ್ನು ಕಟ್ ಮಾಡಿಬಿಡ್ಬೋದು. ಓಕೆ, ಒಂದು ಸತಿ ಎಂಬ್ರಿಯೋಸ್ನ ಫಾರ್ಮ್ ಮಾಡಿ ರೆಡಿ ಇಟ್ಕೊಂಡ್ಬಿಟ್ರೆ, 3-4 ಸತಿ ಮಾಡಿ ರೆಡಿ ಇಟ್ಕೊಂಡ್ಬಿಟ್ರೆ ಎಷ್ಟು ಪಾಸಿಬಲ್ ಬೆಸ್ಟ್ ಕ್ವಾಲಿಟಿ ಎಂಬ್ರಿಯೋಸ್ ಫಾರ್ಮ್ ಆಗಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆ, ನಿಮ್ಮ ಯೂಟ್ರಸ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಯಾವಾಗ ಮಲ್ಟಿಪಲ್ ಆಪ್ಷನ್ಸ್ ಇರುತ್ತೆ, ಮಲ್ಟಿಪಲ್ ಎಂಬ್ರಿಯೋಸ್ ಇರುತ್ತೆ, ಮಲ್ಟಿಪಲ್ ಚಾನ್ಸಸ್ ಇರುತ್ತೆ. ಓಕೆ, ನಿಮ್ಮ ಯೂಟ್ರಸ್ಸಿಗೆ ಹಾಕೋದಕ್ಕೆ ಸಪೋಸ್ ಏನಾದರೂ 4AA ಇರಲೇ ಇಲ್ಲ, ನೀವು ಫಸ್ಟ್ ಅಟೆಂಪ್ಟಲ್ಲಿ ಫಸ್ಟ್ ರಿಟ್ರೈವಲ್ನಲ್ಲಿ 4th ಗ್ರೇಡ್ ಇರೋಂಥ ಹೈಯೆಸ್ಟ್ ಗ್ರೇಡ್ ಇರೋಂಥ ಎಂಬ್ರಿಯೋ ಒಂದು ಫಾರ್ಮ್ ಆಗೇ ಇಲ್ಲ. ಓಕೆ, ಸೆಕೆಂಡ್ ರಿಟ್ರೈವಲ್ ಫಾರ್ಮ್ ಆಗ್ಬೋದು. ಓಕೆ, ಸೊ ಹಾಗಾಗಿ ಏನು ಮಾಡ್ತಾರೆ, ಮಲ್ಟಿಪಲ್ ರಿಟ್ರೈವಲ್ ಮಾಡಿ ಮಲ್ಟಿಪಲ್ ಎಂಬ್ರಿಯೋಸ್ನ ತೆಗೆದು ಕಲೆಕ್ಟ್ ಮಾಡಿ ಇಟ್ಕೊತಾರೆ. ಅದನ್ನು ಎಂಬ್ರಿಯೋ ಬ್ಯಾಂಕಿಂಗ್ ಅಂತ ಕರೀತಾರೆ. ಸೊ ಈ ಪ್ರತಿ ಎಂಬ್ರಿಯೋನು ಮಗುವಾಗಿ ಡೆವಲಪ್ ಆಗಲ್ಲ. ಹಾಗೇನಾದರೂ ಆಗೋದಿತ್ತು ಅಂತಂತಂದರೆ ಯಾರಿಗೂ ಮಿಸ್ಕ್ಯಾರೇಜ್ ಅಬೋರ್ಷನ್ ಆಗ್ತಾನೇ ಇರಲಿಲ್ಲ. ಆ್ಯಂಡ್ ಇನ್ನೊಂದು ಏನು ಫ್ಯಾಕ್ಟ್ ಅಂತಂತಂದರೆ ಅಂಡರ್ 35 ಏಜಲ್ಲಿ ಇರೋವಂತಹ ಹೆಣ್ಮಕ್ಳಿಗೆ, ಮೋಸ್ಟ್ ಆಫ್ ದಿ ಹೆಣ್ಮಕ್ಳಿಗೆ 40 to 50% ಅಷ್ಟು ಅಬ್ನಾರ್ಮಲ್ ಎಂಬ್ರಿಯೋಸ್ ಇರುತ್ತೆ. ಓಕೆ, ಸಪೋಸ್ ಏನಾದರೂ 35 to 38 ಏಜಲ್ಲಿ ಇರೋವಂಥವ್ರಿಗೆ 50 to 60% ಅಷ್ಟು ಅಬ್ನಾರ್ಮಲ್ ಎಂಬ್ರಿಯೋಸ್ ಇರುತ್ತೆ. 39 to 42 ಏಜಲ್ಲಿ ಇರೋವಂಥವ್ರಿಗೆ 70 to 80% ಅಷ್ಟು ಎಂಬ್ರಿಯೋಸ್ ಇರುತ್ತೆ. ಆ್ಯಂಡ್ ಓವರ್ 42 ಇದ್ದಂಥವ್ರಿಗೆ ಮೋರ್ ದ್ಯಾನ್ 80% ಅಷ್ಟು ಅಬ್ನಾರ್ಮಲ್ ಎಂಬ್ರಿಯೋಸ್ ಇರುತ್ತೆ. ಸೊ ಫಾರ್ಮ್ ಆಗಿರೋ ಎವ್ರಿ ಎಂಬ್ರಿಯೋ ಈಸ್ ನಾಟ್ ಗುಡ್. ಓಕೆ, ಸೊ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ, ನಂಬರ್ ಆಫ್ ಎಂಬ್ರಿಯೋಸು ಆ್ಯಂಡ್ ಕ್ವಾಲಿಟಿ ಆಫ್ ಎಂಬ್ರಿಯೋಸು ಕಂಪ್ಲೀಟಾಗಿ ಡಿಪೆಂಡ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಎಂಬ್ರಿಯೋಸ್ನ ರೆಡಿ ಮಾಡಿ ಇಟ್ಕೊತಾರೆ. ಸೊ ಇದ್ದಷ್ಟು ಆಪ್ಷನ್ಸಲ್ಲಿ ವಿಚ್ ಈಸ್ ಬೆಸ್ಟ್ ಅದನ್ನು ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ್ಯಂಡು ಒಂದು ಫುಲ್ ಹೈ ಗ್ರೇಡ್ ಆ್ಯಂಡ್ ಇನ್ನೊಂದು ಅದಕ್ಕಿಂತ ಕೆಳಗಡೆ ಇರುವಂತಹ ಗ್ರೇಡ್ ಇದ್ದಿದ್ರಲ್ಲಿ ಬೆಸ್ಟ್ ಯಾವುದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಹಾಕ್ತಾರೆ. ಸೊ ದ್ಯಾಟ್ ನೀವು ಕನ್ಸೀವ್ ಆಗುವಂತಹ ಚಾನ್ಸಸ್ಸು ಇಂಪ್ರೂವ್ ಆಗಲಿ ಅಂತ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸಪೋಸ್ 15 eggs ರಿಟ್ರೈವ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದರಲ್ಲಿ 10 eggs ಮಾತ್ರ ಫರ್ಟಿಲೈಸ್ ಆಗುತ್ತೆ. ಆ 10 ಫರ್ಟಿಲೈಸ್ ಆದಮೇಲೆ ಅದರಲ್ಲಿ 4 ಮಾತ್ರ ಎಂಬ್ರಿಯೋಸ್ ಆಗಿ ಡೆವಲಪ್ ಆಗುತ್ತೆ. ಆ 4ರಲ್ಲಿ 2 ಜೆನೆಟಿಕಲಿ ನಾರ್ಮಲ್ ಇರುತ್ತೆ. ಓಕೆ, ಆ 2ರಲ್ಲಿ ಒಂದು ಬೇಬಿ ಆಗ್ಬೋದು ಅಥವಾ ಟ್ವಿನ್ ಆಗ್ಬೋದು ಅಥವಾ ಆಗದೇನೂ ಕೂಡ ಇರಬಹುದು. ಓಕೆ, ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್. ಸೊ ಹಾಗಾಗಿನೇ ಸ್ಟಿಮ್ಯುಲೇಟ್ ಮಾಡಿ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ನಂಬರ್ ಆಫ್ ಎಗ್ಸ್ನ ಕಲೆಕ್ಟ್ ಮಾಡ್ಕೊತಾರೆ. ಸೊ ದ್ಯಾಟ್ ಎಷ್ಟು ಎಗ್ಸ್ ಇರುತ್ತೆ ಅಷ್ಟು ಪಾಸಿಬಲ್ ಎಂಬ್ರಿಯೋಸ್ ಇರುತ್ತೆ. ಓಕೆ, ಸೊ ಅದರಲ್ಲಿ ಅರ್ಧದಷ್ಟು ಎಗ್ಸು ಎಂಬ್ರಿಯೋ ಆಗಿ ಡೆವಲಪ್ ಆಗಲ್ಲ. ಎಂಬ್ರಿಯೋ ಡೆವಲಪ್ ಆದಮೇಲೂ ಅದರಲ್ಲಿ ನಾರ್ಮಲ್ ಎಬ್ನಾರ್ಮಲ್ ಎಂಬ್ರಿಯೋಸ್ ಕೂಡ ಇರುತ್ತೆ. ಸೊ ಅದರಲ್ಲಿ ನಾರ್ಮಲ್ ಇರೋಂತಹ ಎಂಬ್ರಿಯೋಸ್ ಮಗುವಾಗಿ ಗ್ರೋ ಆಗೋವಂಥ ಪರ್ಸೆಂಟೇಜ್ ಕೂಡ ಕಮ್ಮಿ ಇರುತ್ತೆ. ಸೊ ಹಾಗಾಗಿನೇ ಮೋರ್ ನಂಬರ್ ಆಫ್ ಎಗ್ಸ್, ಸೊ ದ್ಯಾಟ್ ಮೋರ್ ನಂಬರ್ ಆಫ್ ಎಂಬ್ರಿಯೋಸ್, ಸೊ ದ್ಯಾಟ್ ಮೋರ್ ನಂಬರ್ ಆಫ್ ಆಪ್ಷನ್ಸ್ ಟು ಹ್ಯಾವ್ ಬೇಬಿ. ಓಕೆ, ಸೊ ಇಷ್ಟೇ ಯಾಕೆ ಎಂಬ್ರಿಯೋಸ್ನ ಅಷ್ಟೊಂದು ಎಗ್ಸ್ನ ಯಾಕೆ ರಿಟ್ರೈವ್ ಮಾಡ್ತಾರೆ, ಅಷ್ಟೊಂದು ಎಂಬ್ರಿಯೋಸ್ನ ಯಾಕೆ ಫಾರ್ಮ್ ಮಾಡ್ತಾರೆ ಅಂತ.
ಓಕೆ, ಸೊ ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಹೈಪ್ ಕೂಡ ಮಾಡಿ. ಓಕೆ, ಧನ್ಯವಾದ.